ಏನಾಗಿದೆ ಸರ್ ಇನ್ನು ಉಳಿದು ಮಾಡಿದೆ ಅಂತ ನಾನು ಬರೀತೀನಿ. ಇನ್ನು ಉಳಿದು ಅವ್ರ ಎಲೆಕ್ಷನ್ ಆಗಬೇಕು ನೋಡೋದು. ಹಾಂ ಸರ್. ಓಕೆ ನಾನು ನಿಮ್ಮ ಪ್ರಸ್ತಾವನೆಯನ್ನು ಗವರ್ಮೆಂಟ್ಗೆ ಸಲ್ಲಿಸುತ್ತೇನೆ. ಆದರೆ ಗವರ್ಮೆಂಟ್ ಹಂತದಲ್ಲಿ ಏನು ಮಾಡ್ತಾರೆ ಗವರ್ಮೆಂಟ್ ಹಂತಕ್ಕೆ ಆಗಬೇಕು. ಒಂದು ಮನವಿ ಪತ್ರ ನಾವು ನೀಡಿದ್ದಪ್ಪ ಅಂತಂದರೆ ರಾಜ್ಯದಲ್ಲಿ ಪಿ ಡಿ ಒಗಳ ಮೇಲೆ ಆಗ್ತಕ್ಕಂಥ ಏನು ಹಲ್ಲೆಗಳ ಕುರಿತು, ಜೊತೆಗೆ ಮೊನ್ನೆ ದಿನ ನಮ್ಮ ಪಿ ಡಿ ಒ ಸ್ನೇಹಿತ ಆಗಿರ್ತಕ್ಕಂತಹ ಕರಿಗುಡ್ಡವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಕಾರಣ ಏನಪ್ಪ ಅಂತಂದರೆ ಮುಖ್ಯವಾಗಿ ಗದಗ ಜಿಲ್ಲೆಯ ಆ್ಯಕ್ಚುಲಿ ಅವ್ರನ್ನ ಪನಿಷ್ಮೆಂಟ್ ಆಧಾರ ಮೇಲೆ ಧಾರವಾಡದಿಂದ ಗದಗ ಜಿಲ್ಲೆಗೆ ವರ್ಗಾವಣೆ ಮಾಡ್ತಾರೆ. ಆ ವರ್ಗಾವಣೆಯಲ್ಲಿ ಸುಮಾರು 8 ತಿಂಗಳಾದರೂ ಸದ್ಯಕ್ಕೆ ಅವರಿಗೆ ಯಾವುದೇ ಏನಪ್ಪ ಅಂದರೆ ವೇತನ ಕೊಡೋದಿಲ್ಲ, ಮತ್ತು ಜೊತೆಗೆ ಅವರಿಗೆ ಜಾಯಿನ್ ಆಗ್ಲಿಕ್ಕೆ ಒಂದು ಆದೇಶ ಕಾಪಿನೂ ಸಹಿತ ಕೊಡಲ್ಲ ಪಂಚಾಯತ್ಗೆ ಹೋಗ್ಲಿಕ್ಕೆ. ಸೊ ಈ ಒಂದು ಮಧ್ಯದಲ್ಲಿ ಕೊನೆಗೆ ಒಂದು 8 ತಿಂಗಳಾದ ನಂತರ ಅವ್ರಿಗೆ ಏನು ಮಾಡ್ತಾರೆ, ಮತ್ತೆ ಮರು ಆದೇಶನ ನೀಡ್ತಾರೆ ಗದಗ ಜಿಲ್ಲೆಯ ಸಿ ಒ ಅವರು. ತದನಂತರ ಅವರು ರೋಣ ತಾಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯತ್ ಹೋಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಅಲ್ಲಿಯ ಒಂದು ಕೆಲಸದ ಒತ್ತಡ ಅಂದರೆ ನೋಡಿ, ಅವ್ರು ಪನಿಷ್ಮೆಂಟ್ ಕೊಟ್ಟಿರ್ತಕ್ಕಂಥ ಒಂದು ಏನು ಈ ವರ್ಗಾವಣೆ ಅವರು ಇಡೀ ಒಂದು ಅವರ ಜೀವನನೇ ಪ್ರಾಣವನ್ನೇ ತೆಗೆದುವಂಥ ಒಂದು ಸ್ಥಿತಿಗೆ ಬಂದೈತಿ. ಹಾಗಾಗಿ ಈ ಒಂದು ರೀತಿ ಪಿ ಡಿ ಒಗಳ ಮೇಲೆ ಒತ್ತಡ ಹಾಕಬಾರ್ದು. ನೋಡಿ, ಆ ಒಂದು ಇದರಿಂದ ತಮ್ಮ ಪ್ರಾಣವನ್ನೇ ಕಳ್ಕೊಂಡವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಇದು ಒಂದು ಇಡೀ ರಾಜ್ಯದ ಎಲ್ಲ ಒಂದು ಆಡಳಿತ ಪಿ ಡಿ ಒ ಏನಪ್ಪ ಗ್ರಾಮೀಣ ಮಟ್ಟದಲ್ಲಿ ಏನು ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೇವೆ ನಾವೆಲ್ಲ, ಅವ್ರ ಮೇಲೆ ಹಲವಾರು ಒತ್ತಡಗಳಾಗ್ತಿದ್ದಾವೆ ನಮ್ಮ ಮೇಲೆ, ಆಮೇಲೆ ಹಲ್ಲೆಗಳಾಗ್ತಿದ್ದಾವೆ. ಇದಕ್ಕೆ ಸರ್ಕಾರ ಏನಪ್ಪ ಅಂತಂದ್ರೆ ಮನಗಂಡು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳಿಗೆ ನಮಗೆ ಸ್ಪಂದಿಸಬೇಕು. ಸರ್ಕಾರದ ಆದ್ಯ ಕರ್ತವ್ಯ ಆಗೈತಿ. ಸುಮಾರು ಏನು ಈಗಲೇ ಒಂದು ನೋಡಿ ಎಷ್ಟು ಒತ್ತಡ ಇದೆಯಪ್ಪ ಅಂತಂದರೆ, ಈಗ ಬೇಸಿಗೆ ಕಾಲ ಇದೆ. ಬೇಸಿಗೆ ಕಾಲದಲ್ಲಿ ನಾವು ಮೂಲಭೂತ ಸೌಕರ್ಯನ ಕೊಡಲೇಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು. ಕುಡಿ ನೀರಾಗಿರ್ಬೋದು, ಆಮೇಲೆ ಬೀದಿ ದೀಪಗಳಾಗಿರ್ಬೋದು, ಅದೇ ರೀತಿಯಾಗಿ ಚರಂಡಿಯನ್ನು ಸ್ವಚ್ಛಗೊಳಿಸೋದಾಗಿರ್ಬೋದು, ಇವೆಲ್ಲವನ್ನು ಕೊಡಬೇಕಾಗಿತ್ತಪ್ಪ ಅಂತ ಅನುದಾನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅಂಥ ಅನುದಾನ ಸುಮಾರು ಒಂದು ವರ್ಷ ಆದರೂ ಸದ್ಯಕ್ಕೆ 15 ಹಣಕಾಸು ಬರದೇ ಇರೋದರಿಂದ ಇಡೀ ಇವೆಲ್ಲ ಮೂಲಭೂತ ಸೌಕರ್ಯನ ಒದಗಿಸ್ಲಿಕ್ಕೆ ನಮಗೆ ಭಾಳ ಕಷ್ಟವಾಗೈತಿ. ಇಂಥವುಗಳಲ್ಲಿ ಇಂಥ ಒಂದು ವಾತಾವರಣದಲ್ಲಿ ನಾವು ಪಿ ಡಿ ಒಗಳು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ರಾಜ್ಯ ತುಂಬೆಲ್ಲ. ಸೊ ಹಾಗಾಗಿ ಸರ್ಕಾರ ಇವೆಲ್ಲ ಮನಗಂಡು ಪಿ ಡಿ ಒ ನಮ್ಮ ನ್ಯಾಯಯುತ ಬೇಡಿಕೆ ಆಗಿರ್ತಕ್ಕಂಥ ಇವೆಲ್ಲಗಳನ್ನು ತ್ವರಿತವಾಗಿ ನೀಡಲಿ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಟುಕೊಂಡು ನಾವು ಇವತ್ತೇನಪ್ಪ ಅಂದ್ರೆ ರಾಜ್ಯ ತುಂಬೆಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ ಬಿ ಗ್ರೇಡ್ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ನಾನು ರಮೇಶ್ ನಡಿಗೇರಿ ಇಡೀ ರಾಜ್ಯ ತುಂಬೆಲ್ಲ ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಮುಖಾಂತರ ನಾವು ರಾಜ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡುವುದು ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಸರ್. ಸಾಕಷ್ಟು ಒತ್ತಡಗಳು ನಮ್ಮ ಮೇಲಿದ್ದಾವೆ. ಅಂದರೆ ಈ ಪಂಚಾಯತಿ ರಾಜ್ಯಾದ್ಯಂತ ಸಾಕಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ನಡೆಯತಕ್ಕ ಈ ಹಿಂದೆ ಸಾಕಷ್ಟು ಹಲ್ಲೆಗಳು ಕೂಡ ನಡೆದವು. ಮ್ಯಾನ್ ಹ್ಯಾಂಡ್ಲಿಂಗ್ ನಡೀತಾ ಇದೆ. ಆ ಮ್ಯಾನ್ ಹ್ಯಾಂಡ್ಲಿಂಗ್ ನಡಿಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಮ್ಗೆ ಏನಾದರೂ ಒಂದು ಪ್ರೊಟೆಕ್ಷನ್ ಕೊಡುವಂಥ ಉದ್ದೇಶ. ಅಂದರೆ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಏನಪ್ಪ ಅಂದರೆ ಈಗ ನಾವು ಒಬ್ಬೊಬ್ಬರೇ ಕೆಲಸ ಮಾಡ್ತಿರ್ತೀವಿ. ಆವಾಗ ಪಬ್ಲಿಕ್ ಬರ್ತಾರೆ. ಪಬ್ಲಿಕ್ಕಿಗೆ ಒಂದೇನೋ ಕಾಂಟ್ರವರ್ಸಿ ನಡೆದು ಸಾಕಷ್ಟು ಈಗ ತಮಗೆ ಗೊತ್ತಿರುವಂಗೆ ಕಲಬುರಗಿ ಜಿಲ್ಲೆಯಲ್ಲಿ ಆದಂಥ ಹಲ್ಲೆಗಳು, ಕಲಬುರಗಿ ಜಿಲ್ಲೆ ಆದಂಥ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದಾಗಿರಲಿ, ಇಂಥವೆಲ್ಲ ಭಾಳಷ್ಟು ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಅದಕ್ಕೆ ನಮಗೊಂದು ನ್ಯಾಯಯುತವಾದ ಪ್ರೊಟೆಕ್ಷನ್ ಕೊಡ್ರಿ. ನಮಗೆ ಅಲ್ಲಿಗೆ ಯಾವುದಾದ್ರೂ ಒಂದು ರಕ್ಷಣಾ ವ್ಯವಸ್ಥೆ, ನಮ್ಗೆ ಏನಾದರೂ ಒಂದು ರಕ್ಷಣಾ ವ್ಯವಸ್ಥೆ ಬೇಕು ಅನ್ನುವಂಥ ಉದ್ದೇಶ ಹಾಗೂ ನಮ್ಮ ಹುದ್ದೆ, ಈ ನಮ್ಮ ಒಂದು ಸಂಘದ ಉದ್ದೇಶ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಹುದ್ದೆ ಉನ್ನತೀಕರಣ ಆಗಬೇಕು. ಅಂದರೆ ನಮ್ಗೆ ಬಿ ಗ್ರೇಡ್ ಕೊಡಬೇಕು. ಆವಾಗ ಮಾತ್ರ ನಮಗೆ ಸೂಕ್ತ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಅದ. ಹಾಗಾಗಿ ನಾವು ಈ ಒಂದು ರಾಜ್ಯದಲ್ಲಿನೇ ಏಕಕಾಲಕ್ಕೆ ಎಲ್ಲ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿಗಳ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಅವರು ಒಂದು ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ಸದಾಭಿಲಾಷೆಯನ್ನು ಇಟ್ಟುಕೊಂಡು ನಾವು ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ಈಗ ಹಲ್ಲೆ ಆಗೋ ಪ್ರಯತ್ನ ಆಗಲೋದಕ್ಕೆ ಅವಾಚ್ಯ ಶಬ್ದದಿಂದ ಬಿಡಿಸೋ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದಿರಲ್ಲ, ಆದರೆ ಇದು ಅಲ್ಲಿ ರಾಜಕಾರಣಿಗಳ ಕೈವಾಡದಿಂದ ಆಗ್ತಾ ಇದೆಯೋ ಇಲ್ಲ ಸಾರ್ವಜನಿಕರಿಂದ ಆಗ್ತಾ ಇದೆಯೋ? ಆ ರೀತಿ ಯಾವುದೇ ನಮಗೆ ಗಮನಕ್ಕೆ ಬಂದಿಲ್ಲ. ನಾವು ಅಲ್ಲಿ ಕೂಡ ಹೋಗಿ ಅಲ್ಲಿ FIR ಎಲ್ಲ ಮಾಡಿಸಿದ್ವಿ. ರಾಜಕೀಯ ಪ್ರೇರಿತ ಅಂತೇನಿಲ್ಲ, ಬಟ್ ಸಣ್ಣ ಪುಟ್ಟ ಕ್ಲಾಶ್ಗಳು ನಡೀತಾ ಇದ್ದಾವೆ. ಅದಕ್ಕೆ ನಮ್ಗೆ ಸೂಕ್ತ ರಕ್ಷಣೆ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹೆಸರು
ಬಸನಗೌಡ ಚೌಧರಿ ಅಂತ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ ಉನ್ನತೀಕರಣ ಸಂಘ, ವಿಜಯಪುರ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ. ಓಕೆ.